ಕುರ್ಚಿ ಫೈಟ್ ನಲ್ಲಿ ನಾಯಕತೆ ಹೇಳೋ ಅನಿವಾರ್ಯತೆ ಏನಿತ್ತು ಅಂತ ನಾವು ಕಾಂಗ್ರೆಸ್ ನಾಯಕರನ್ನು ಕೇಳ್ತಾ ಇದ್ವಿ. ಅದೇ ರೀತಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಕ್ಕಿದ್ರು. ಅವರನ್ನ ಕೂಡ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾ ಇರೋದು ಹೀಗೆ, ಆ ವಿಚಾರ ನನಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಿದ್ದಾರೆ. ಸೊ ಸರಿ ತಪ್ಪು ಹೇಳೋದಕ್ಕೆ ಹೋಗ್ತಾ ಇಲ್ಲ, ಮಾಹಿತಿ ಇಲ್ಲ ಅಂದ್ಬಿಟ್ರೆ ಸೇಫ್ ಅಲ್ವಾ, ಸೊ ಮಾಹಿತಿ ಇಲ್ಲ ಅಂತ ಅಂದಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟ್ ನಲ್ಲಿ ಮಾತನಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಸೊ ಐ ಕೆನಾಟ್ ರಿಯಾಕ್ಟ್ ಟು ದಿಸ್ ಅಂತ ಹೇಳ್ತಿದ್ದಾರೆ. ಅವರು ಮಾತಾಡ್ತಾ ಒಂದಷ್ಟು ನಾಯಕತ್ವದ ವಿಚಾರ ಬಂತ ಚರ್ಚೆ ಇಲ್ಲ ಇಲ್ಲಿ. ಹೈಕೋರ್ಟ್ ಬೀದಿ ನಾಯಿಗಳನ್ನ ಪದೇ ಪದೇ ಹಿಡಿದು ಒಳಗಾಕಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. ನಾಯಿನ ಆಡಿಸ್ಬೇಕು ಹೊರತು ನಾಯಿನೇ ಬಾಲ ಆಡಿಸಬಾರ್ದು ಅನ್ನೋ ಮಾತ್ರ ಅದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೇಳಿದ್ರು ಸರ್. ನನಗೆ ಗೊತ್ತಿಲ್ಲ ಇವ್ರೆ, ನೀವು ಯಾವ ಸಂದರ್ಭದಲ್ಲಿ ಕೇಳಿದ್ದೀರಾ, ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ದೀರಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಾದೇವಪ್ಪ ಅವರು ಮಾತಾಡ್ತಾ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ರವೀಶ್. ನಾಯಕತೆಯನ್ನ ಸಚಿವ ಮಹದೇವಪ್ಪ ಅವರು ಯಾರಿಗೆ ಹೇಳಿದ್ರು ಅಂತ ನಮಗಂತೂ ಅರ್ಥ ಆಗ್ಲಿಲ್ಲ. ಇದ್ರ ಬೆನ್ನಲ್ಲೇ ಯಾರಿಗೆ ಹೇಳಿದ್ರು ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಅವರೆಲ್ಲ ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಕೆಲವರ ಹೇಳಿಕೆಗಳನ್ನು ಗಮನಿಸಿದಾಗ. ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಚ್.ಸಿ. ಮಹದೇವಪ್ಪ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಶಾಸಕರಲ್ಲ, ಅವರು ಒಬ್ಬ ಅನುಭವಿ ರಾಜಕಾರಣಿ. ಹಾಗಾಗಿ ಏನೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ಬರಿಗೆ ಒಂದು ರೀತಿ ಸಂದೇಶವನ್ನು ಕಳಿಸ್ಬೇಕು, ಟಕ್ಕರ್ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಆ ರೀತಿಯ ಮಾತನ್ನು ಹೇಳಿರ್ತಕ್ಕಂಥದ್ದು. ಏಕೆಂದರೆ ಆ ರೀತಿ ಬಾಲ ನಾಯಿಯನ್ನು ಅಲ್ಲಾಡಿಸೋದು ಸರಿ ಇಲ್ಲ ಅನ್ನೋ ಮಾತುಗಳೇನಿದೆ ಅದು ಒಂದು ರೀತಿಯಲ್ಲಿ ಗಂಭೀರ ಸ್ವರೂಪದ ಮಾತು. ಹಾಗಾಗಿ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಮಾತನಾಡ್ತಾ ಇದ್ದಾರೆ, ಮತ್ತು ಸಿದ್ದರಾಮಯ್ಯ ಅವರ ಕಡೆಯವರು ಮಾತನಾಡ್ತಾ ಇದ್ದಾರೆ. ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಇಲ್ಲಿ ತನಕ ಮಾತನಾಡಿದರು. ಹಾಗಾಗಿ ಈ ವಿಚಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಒಳಗಡೆ, ಅದರಲ್ಲೂ ಕೂಡ ಮೂಲ ವರ್ಸಸ್ ಒಂದು ರೀತಿಯಲ್ಲಿ ವಲಸಿಗ ಕಾಂಗ್ರೆಸ್ನ ಒಳಗಡೆ ಜೊತೆ ಮತ್ತೆ ಒಂದು ರೀತಿಯಲ್ಲಿ ಫೈಟ್ ಶುರುವಾದಂತೆ ಕಾಣ್ತಾ ಇದೆ. ಯಾಕೆಂದರೆ ಡಿ ಕೆ ಸುರೇಶ್ ಅವರು ಮಹದೇವಪ್ಪ ಹೇಳಿಕೆಯನ್ನು ಒಂದು ರೀತಿಯಲ್ಲಿ ಉಲ್ಲೇಖ ಮಾಡಿ ಒಂದು ಸ್ಪಷ್ಟವಾಗಿ ಹೇಳಿದರೆ, ಕಟ್ಟ ಕಾಂಗ್ರೆಸ್ಸಿಗರು ಯಾರೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ವಿಚಾರದಲ್ಲಿ ನಿಯತ್ತಿನ ನಾಯಿಗಳು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅಂದರೆ ಅವ್ರಿಗೆ ನಿಯತ್ತಿರಲ್ಲ ಅಂತ ಏನಲ್ಲ, ಹಾಗಾಗಿ ಕಟ್ಟ ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ನಿಯತ್ತಿರತಕ್ಕಂಥ ನಾಯಿಗಳು ಅನ್ನೋ ಮಾತುಗಳನ್ನು. ಅಂದರೆ ಎಲ್ಲ ಒಂದು ಕಡೆ ನಿಯತ್ ಇಲ್ಲದೆ ಇರತಕ್ಕಂಥವ್ರು ಯಾರು ಅಂದರೆ ವಲಸಿಗರೋ ಅಥವಾ ಬೇರೆ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಕೂಡ ಡಿ ಕೆ ಸುರೇಶ್ ಅವರೇ ಸ್ಪಷ್ಟಪಡಿಸಬೇಕಾಗುತ್ತೆ. ಒಂದಂತೂ ಸತ್ಯ, ಕಾಂಗ್ರೆಸ್ನ ಒಳಗಡೆ ಈಗ ಆಗ್ತಾ ಇರತಕ್ಕಂಥ ಫೈಟ್ ಹಿನ್ನೆಲೆಯಲ್ಲಿ ಈ ನಾಯಿ ಮತ್ತು ಬಾಲದ ವಿಚಾರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನ ಒಳಗಡೆ. ಯಾಕೆಂದರೆ ಎಚ್.ಸಿ. ಮಹದೇವಪ್ಪ CM ಸಿದ್ದರಾಮಯ್ಯ ಆಪ್ತ ಸಚಿವರು. ಹಾಗಾಗಿ ಈ ಸಚಿವರ ಹೇಳಿಕೆಯಿಂದ ಬಂದಿರತಕ್ಕಂಥ ಮಾತುಗಳು ಯಾರನ್ನೋ ಒಬ್ಬರನ್ನ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದ್ರ ಬಗ್ಗೆ ಮಾತನಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನಿಯತ್ತು ಮತ್ತು ನಿಯತ್ತು ಇಲ್ಲದೆ ಇರತಕ್ಕಂಥದ್ದು ಅಂದರೆ ಮೂಲ ವರ್ಸಸ್ ವಲಸಿಗ ಅನ್ನೋ ಫೈಟು ಮುಂದೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನಾದರೂ ಇತಿಶ್ರೀ ಆಡುವಂಥ ಕೆಲಸ ಮಾಡ್ತಾರ ಅನ್ನೋ ಕೂಡ ಗೊತ್ತಾಗಬೇಕಾಗುತ್ತೆ. ಮಮತಾ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಯಕತೆಗೆ ಎಷ್ಟು ಮಾರ್ಕ್ಸ್ ಅನ್ನ ಹೈಕಮಾಂಡ್ ಕೊಡುತ್ತೆ ಅನ್ನೋದನ್ನ ಕೂಡ ನೋಡಬೇಕು. ಯಾಕಂದ್ರೆ ತುಂಬಾ ಚೆನ್ನಾಗಿ ನಾಯಕತೆಯನ್ನು ಹೇಳಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆಗಳು ಹಾಗೆ ಬರ್ತಾ ಇದೆ.